ಅಂಬೇಡ್ಕರ್ ಅವರನ್ನ ಯಾವತ್ತು ಕಾಂಗ್ರೆಸ್ ಸೋಲ್ಸಿತ್ತು ಆವಾಗಿನ ನಮ್ಮ ಭಾರತೀಯ ಜನಸಂಘ ಬೆಂಬಲಿಸಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಸಂಸತ್ತಿಗೆ ಕಳಿಸುವಲ್ಲಿ ನಮ್ಮ ಒಂದು ಯೋಗದಾನವನ್ನ ನೀಡಿದ್ವಿ. ಅದಾದ ನಂತರ ಅವರಿಗೆ ಭಾರತ ರತ್ನ ಕೊಡುವಂತ ವಿಷಯ ಬಂದಾಗ ನಮ್ಮ ಸರ್ಕಾರ ಬೆಂಬಲ ನೀಡ್ತಾ ಇದ್ದ ಜನತಾ ಪಾರ್ಟಿ ಆವಾಗ ಭಾರತ ರತ್ನವನ್ನ ನೀಡುವಂತ ಕೆಲಸ ಆಯ್ತು. ಆನಂತರ ಬಹು ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ ನಂತರ 2015ರಲ್ಲಿ ಈ ಇಡೀ ದೇಶದಾದ್ಯಂತ ಸಂವಿಧಾನ ದಿನವನ್ನ ಸಂವಿಧಾನ ದಿನವನ್ನ ಘೋಷಿಸಿ ಅದನ್ನ ಇಡೀ ದೇಶದಾದ್ಯಂತ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಜಾರಿಗೆ ತಂದಿದ್ವಿ. ಅದು ಇವತ್ತು ಪ್ರತಿ ವರ್ಷನೂ ನಡೀತಾ ಇದೆ. ಅದಾದ ನಂತರ ಅಂಬೇಡ್ಕರ್ ಅವರು ಹುಟ್ಟಿದ್ದಿಂದ ಅವರು ಸಮಾಧಿಯಾದ ದಿನ ಪರಿನಿರ್ವಾಣ ದಿನದವರೆಗೆ ಅವರು ಎಲ್ಲೆಲ್ಲಿ ಇದ್ರು ಅಂತ ಒಂದು ಇಂಪಾರ್ಟೆಂಟ್ ಜಾಗಗಳನ್ನ ನಾವು ಪಂಚತೀರ್ಥಗಳಿಗೆ ಒಂದು 5 ಐಕಾನಿಕ್ ಜಾಗಗಳನ್ನ ಪಂಚತೀರ್ಥ ಅಂತ ಇದು ಅಭಿವೃದ್ಧಿಪಡಿಸಿ ಅಲ್ಲಿಗೆ ನರೇಂದ್ರ ಮೋದಿ ಅವರು ಹೋಗಿ ಆ ಎಲ್ಲಾ ಜಾಗವನ್ನು ಸಂದರ್ಶಿಸಿ ಅಲ್ಲಿ ನಮಸ್ಕರಿಸಿ ಬರುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ನಂತರ ಅವರ ಚೈತ್ಯ ಭೂಮಿ ಅದಕ್ಕೆ ದಶಕಗಳಿಂದ ಅದು ಜಮೀನಿನ ಸಮಸ್ಯೆ ಇತ್ತು. ಈ ಕಾಂಗ್ರೆಸ್ ಸರ್ಕಾರ ಅಷ್ಟು ವರ್ಷ ಇದ್ರೂ ಕೂಡ ಅದನ್ನ ಪರಿಹರಿಸುವಂತ ಕೆಲಸವನ್ನ ಮಾಡಲಿಲ್ಲ. ಬಿಜೆಪಿ ಬಂದ ನಂತರ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಬಂದ ನಂತರ ಅದನ್ನ ಪರಿಹರಿಸಿ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಅದಾದ ನಂತರ ಅಂಬೇಡ್ಕರ್ ಅವರು ಕೊನೆಯ ವರ್ಷಗಳನ್ನ ಕಳೆದ ದೆಹಲಿಯ 26 ಅಲಿಪುರ್ ರಸ್ತೆಯನ್ನ ನಾವೇ ಅಭಿವೃದ್ಧಿಪಡಿಸಿದ್ದೇವೆ. ಆನಂತರ ಅವರು ಲಂಡನ್ ನಲ್ಲಿ ವಾಸಿಸಿದ್ರಲ್ಲ, ಆ ಮನೆಯನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಆದ್ರಿಂದಾಗಿ ಅಂಬೇಡ್ಕರ್ ಅವರ ಪ್ರತಿಯಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹಾಗೂ ನಮಗೆಲ್ಲರಿಗೂ, ನಾನು ಕೂಡ ಒಬ್ಬ ಹಿಂದುಳಿದ ವರ್ಗದಿಂದ ಬಂದವನು, ಇವತ್ತು ನಿಮ್ಮಂತವರ ಎದುರು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ತೀನಿ. ಇಟ್ ಇಸ್ ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಅವರು ಕೊಟ್ಟಂತ ಕಾನ್ಸ್ಟಿಟ್ಯೂಷನ್ ಇಂದ. ಅದರಿಂದ ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವರಿಗೆ, ನಮ್ಗೆಲ್ರಿಗೂ, ಅಮಿತ್ ಶಾ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತೀವವಾದಂತ ಒಂದು ಏನೋ ಗೌರವ ಇದೆ, ಪೂಜ್ಯತಾ ಭಾವ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.